स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಡ್ರಿ ಹಿಂದ್ ನಡ್ರಿ ಸರ್ ಹಿಂದ್ ನಡ್ರಿ ಎಲ್ಲ ಪತ್ರಿಕಾ ಮಿತ್ರರಿಗೆ ಈ ಮೂಲಕ ತಿಳಿಸುವುದೇನೆಂದ್ರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿ ಸುಮಾರು 65 ವರ್ಷಗಳಿಂದ ತಮ್ಮ ಕುಲಕಸಬನ್ನು ನಂಬಿಕೊಂಡು ಬಂದಿರುವಂತಹ ಒಂದು ಜನಾಂಗ ಪರಿಶಿಷ್ಟ ಜಾತಿಯ ಸಮಗಾರ ಸಮಾಜವನ್ನ ಇವತ್ತು ತುಳಿಯುವಂತ ಪ್ರಯತ್ನ ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ ಊರಿನ ಸೌಂದರ್ಯೀಕರಣ ಅಭಿವೃದ್ಧಿ ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಇವತ್ತು ನಮ್ಮ ಒಟ್ಟು 23 ಅಂಗಡಿಗಳನ್ನ ಧ್ವಂಸ ಮಾಡಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಊರಿನ ಅಭಿವೃದ್ಧಿ ಆಗಲಿ ಸೌಂದರ್ಯಕ್ಕೆ ನಾವು ಕೈ ಜೋಡಿಸ್ತೇವೆ. ಆದ್ರೆ ಒಂದು ಹೈಕೋರ್ಟಿನ ತಡೆಯಾಜ್ಞೆ ಇದ್ರೂ ನೀವು ಈ ಕೆಲಸವನ್ನ ಮಾಡಿದ್ದೀರಿ, ಅದು ತಪ್ಪು. ಕಾನೂನು ಉಲ್ಲಂಘನೆ ಮಾಡಿದ್ದೀರಿ, ಅದಲ್ಲೇ ನಿಮಗೆ ಜಾತಿ ನಿಂದನೆಯನ್ನ ಮಾಡಿದ್ದೀರಿ. ನಾವು ಬದುಕುವ ಹಕ್ಕನ್ನ ಕಸಿದುಕೊಂಡಿದ್ದೀರಿ. ನಾವು ಕಳೆದ 23 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತು 24ನೇ ದಿನ. ನಮಗೆ ಇಲ್ಲಿವರೆಗೆ ಯಾವ ಅಧಿಕಾರಿಗಳಾಗ್ಲಿ ಯಾವ ಜನಪ್ರತಿನಿಧಿಗಳಾಗ್ಲಿ ಸ್ಪಂದಿಸಿಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ನನ್ನ ಇಡೀ ವಿಜಯಪುರ ಜಿಲ್ಲೆಯ ಪ್ರಮುಖರು ಮತ್ತು ತಾಳಿಕೋಟೆ ಸಮಾಜದ ಎಲ್ಲ ನನ್ನ ತಾಯಂದಿರು ಹಾಗೂ ಎಲ್ಲ ಪ್ರಮುಖರು ಸೇರಿ ನಾವಿವತ್ತು ಜಿಲ್ಲಾಧಿಕಾರಿ ಅವರ ಒಂದು ಮನವಿಯನ್ನು ಕೊಡೋಕೆ ಬಂದಿದ್ದೇವೆ, ಒಂದು ನಮ್ಮ ವಿನಂತಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೇವೆ. ರವಿವಾರದವರೆಗೂ ನಾವು ನಿಮ್ಮ ನ್ಯಾಯಕ್ಕೋಸ್ಕರ ಕಾಯ್ತೇವೆ. ರವಿವಾರದವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ರವಿವಾರ ದಿನ ಬೆಳಗ್ಗೆ ಅಮರನ ಉಪವಾಸಕ್ಕೆ ಕೊಡುತ್ತೇವೆ. ಸಿಕ್ಕರ ಒಂದು ನ್ಯಾಯ ಸಿಗಲಿ, ಇಲ್ಲ ನಮ್ಮ ಪ್ರಾಣ ಇದ್ರ ಸಲುವಾಗಿ ತ್ಯಾಗ ಆಗಲಿ ಅಂತೇಳಿ ನಾವೊಂದು ಗಟ್ಟಿ ನಿರ್ಧಾರ ಮಾಡಿ ನಿಮ್ಮ ಹತ್ರ ಬಂದಿದ್ದೇವೆ. ದಯವಿಟ್ಟು ಎಲ್ಲ ಪತ್ರಿಕೆಯರು ಈ ಸುದ್ದಿಯನ್ನು ಇಡೀ ರಾಜ್ಯಕ್ಕೆ ನಾಳೆ ನಡೆಯುವ ಅಧಿವೇಶನದಲ್ಲಿ ಈ ವಿಷಯ ಚರ್ಚೆ ಆಗುವಂಗ ಈ ಸುದ್ದಿಯನ್ನು ಬಿತ್ತರಿಸಿ ನಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತೀವಿ. ಸರ್ ಈಗ ಧರಣಿ ಕೂತಿದ ಎಲ್ಲಿ ಕೂತಿದೆ ಸರ್? ತಾಳಿಕೋಟೆ ನಗರದೊಳಗ್ರಿ ಬಸ್ ನಿಲ್ದಾಣ ಕಂಪೌಂಡಿಗೆ ಹೊಂದ್ಕೊಂಡಿರುವಂತ ಅಂಗಡಿಗಳಿತ್ತು. ಏನು ಅನ್ಯಾಯ ಆಯ್ತು ಅದೇ ಸ್ಥಳದೊಳಗೆ ನಾವು ಕಳೆದ 23 ದಿನದಿಂದ ಅಹೋರಾತ್ರಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ. ಸರ್ ನಿಮ್ಮ ಅಂಗಡಿ ತೆಗ್ದಾರ, ಯಾವ ವಿಷಯಕ್ಕೆ ತೆಗ್ದಾರ ಅವರು ಅಂಗಡಿ ತೆರವು ಮಾಡ್ತೀನಿ ಅಂತ ಹೇಳಿ ನಮಗೇನು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ರು, ಅದಾದ್ಮೇಲೆ ಒಂದು ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಿದ್ರು. ಯಾವುದೇ ರೀತಿ ಅಧಿಕೃತ ನೋಟಿಸ್ ಆಗಲಿ ಏನೂ ಇಲ್ಲ. ನವೆಂಬರ್ 12ರಿಂದ 14ನೇ ತಾರೀಕಿಗೆ ಅವ್ರು ತೆರವು ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ರು. ನವೆಂಬರ್ 13ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ನಾವು ಕೋರ್ಟಿನ ತಡೆಯಾಜ್ಞೆಯನ್ನು ತೊಗೊಂಡ್ಬಂದೇವಿ. ಅದನ್ನು ಧಿಕ್ಕರಿಸಿ ಅಧಿಕಾರಿಗಳು ಯಾವುದೋ ಒಂದು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ಒಳಗಾಗಿ ನಮ್ಮ ಎಲ್ಲ ಅಂಗಡಿಗಳನ್ನು ಅವಸರದೊಳಗೆ ಒಳಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಬದುಕು ಕಟ್ಟುಕೊಳ್ಳುವಂಥ ಎಲ್ಲ ನಮ್ಮ ದಂಡಪಾನಿಗಳನ್ನು ರೋಡಿಗೆ ಕೆಡವಿ ಹಾಳು ಮಾಡಿದ್ದಾರೆ. ಇವತ್ತಿಗೂ ಅದೇ ಸ್ಥಿತಿ ಒಳಗೆ ಇದ್ದರೆ ಅದೇ ಜಾಗದೊಳಗೆ ನಾವು ಅಹೋರಾತ್ರಿ ಚಳಿ ಗಾಳಿ ಮಳಿ ಯಾವುದೂ ಲೆಕ್ಕದೆ ನಾವು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಅಹೋರಾತ್ರಿ ಪ್ರತಿಭಟನೆ ಮಾಡತ್ತೇವೆ. ನ್ಯಾಯ ಸಿಕ್ಕಿಲ್ಲ ನಮ್ಗೆ ಇಲ್ಲಿವರೆಗೂ. ಎಷ್ಟು ಅಂಗಡಿ ಇತ್ತು? ಒಟ್ಟು 23 ಅಂಗಡಿ. ಇದಕ್ಕೆ ನೀವು ಮೇಲ್ಮನೆ ಮ್ಯಾಗ ಹೋಗಿತ್ತು ಅಥವಾ ಹೆಂಗೆ ಕೋರ್ಟಿಗೆ ಸಬ್ಮಿಟ್ ಮಾಡಿರಿ ನೀವು? ಈ ಕೋರ್ಟ್ ಆಫ್ ಕಂಡಕ್ಟ್ ಆಯ್ತಲ್ಲ, ಕೋರ್ಟಿಂದ ಅವಮಾನ ಆಯ್ತು. ಒಂದ್ ಕಡೆ ಆಗಿದ್ರ ಮಾನವೀಯತೆ ದೃಷ್ಟಿಯಿಂದ ಸಂವಿಧಾನ ಪ್ರಕಾರವಾಗಿ ಬದುಕು ಹಕ್ಕನ್ನು ಏನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಅದನ್ನು ಕಸ್ಕೊಂಡಿದ್ದಾರೆ.
ಅದನ್ನು ನೀಡಬೇಕಾಗಿತ್ತು. ಪರ್ಯಾಯ ವ್ಯವಸ್ಥೆ ಆಗಲಿ, ಪರಿಹಾರ ನೀಡೋದಾಗಲಿ ಇಲ್ಲಿ ಅಧಿಕಾರಿಗಳ ಹತ್ರ ಇರುತ್ತೆ. ಅದನ್ನು ಸ್ಪಂದನೆ ಮಾಡಬೇಕಾಗಿತ್ತು. 23 ದಿನ ಒಂದು ಸಮಾಜ ರೋಡಿನ ಮೇಲೆ ಕೂತು ಪ್ರತಿಭಟನೆ ಮಾಡಾಕತ್ತಿತ್ತಂದ್ರೆ ಇವತ್ತು ಯಾರಿಗೂ ಕಿವಿನೇ ಕೇಳಾಕತ್ತಿಲ್ಲ, ಯಾರಿಗೂ ಮನಸ್ಸಿಗೆ ಅದು ಮುಟ್ಟಾಕತ್ತಿಲ್ಲ ಅಂತನೋ ಕರೆಕ್ಟ್. ಇವತ್ತು ನಾವೆಲ್ಲರೂ ಈ ನಾಗರಿಕ ಸಮಾಜದೊಳಗೆ ಇವತ್ತು ನಾವು ಅರೆ ಬೆತ್ತಲೆ ಆಗಿ ಹೊಂಟೇವಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ಎಲ್ಲರೂ ಮೈ ಮುಚ್ಕೊಳಕ್ಕೆ, ಹೊಟ್ಟೆ ತುಂಬಕ್ಕೆ ದುಡಿತಾರ ಬದುಕ್ತಾರೆ. ಆದರೆ ಇವತ್ತು ನಾವು ನಮ್ಮ ಅರೆ ಬೆತ್ತಲೆಯಾಗಿ ಇವತ್ತು ನಮ್ಮ ಹೋರಾಟ ಮಾಡತ್ತೇವೆ. ಯಾಕಂದ್ರೆ ನಮಗೆ ನ್ಯಾಯ ಸಿಗಲಿ ಅನ್ನೋ ಕಾರಣ. ಈಗ ಎಲ್ಲಿಂದ ಹೋರಾಟ ಪ್ರಾರಂಭ ಮಾಡಿ ನೀವು? ಇಲ್ಲಿಂದ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಪ್ರಾರಂಭ ಮಾಡಿದ್ದು. ಇಲ್ಲಿ ನಮ್ಮ ಬಿಜಾಪುರದ ಹಿರಿಯರು. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ರಾಘವೇಂದ್ರ ಬಿಜಾಪುರ ಅಂತೇಳಿ, ತಾಳಿಕೋಟೆ. ತಾಳಿಕೋಟೆ ಪಟ್ಟಣದಲ್ಲಿ ಈ ಸುಮಾರು ದಿನಗಳ ಹಿಂದೆ 23 ಅಂಗಡಿಗಳು, ದಲಿತರಿಗೆ ಸಂಬಂಧಪಟ್ಟ 23 ಅಂಗಡಿಗಳು ನೆಲಸಮಗೊಳಿಸಿದ್ದಾರೆ. ಅವರು ಅಂಗಲಾಚಿ ಬೇಡಿದರು, ನಾವಾಗಿಯೇ ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದರೂ ಮಾನವೀಯತೆ ತೋರದೆ ಮೋಹನ್ ಜಾಧವ್ ಅನ್ನುವ ಒಬ್ಬ ಪುರಸಭೆ ಅಧಿಕಾರಿ ಒಬ್ಬರಿಗೂ ಒತ್ತಡಕ್ಕೆ ಒಳಗಾಗಿ ದಲಿತರ ಮೇಲೆ ಅನ್ಯಾಯ. ಸರ್ಕಾರ ದಲಿತರಿಗಾಗಿ ಅನೇಕ ಕಾನೂನುಗಳು, ಅನೇಕ ಸೌಕರ್ಯಗಳು, ಸೌಲಭ್ಯಗಳು ನೀಡ್ತಾ ಬಂದಿದೆ. ಆದರೆ ಇವರು ಮಾಡೋದು ಕೆಲಸ ದಲಿತರನ್ನ ತುಳಿಲಿಕ್ಕೆ ಮಾಡಿದ್ದಾರೆ. ದಯವಿಟ್ಟು ಈ ರೀತಿ ಆಗಬಾರದು. ಅವರೆಲ್ಲ 23 ದಲಿತ ಕುಟುಂಬಗಳು ಇಂದು ಬೀದಿಗೆ ಬಿದ್ದಿವೆ. ಅವರು ಉಪವಾಸದಿಂದ ಅವರು ನರಳುತ್ತಾ ಇದ್ದಾರೆ. ಸರ್ಕಾರ ಇಲ್ಲಿಯವರೆಗೂ ಯಾವುದೇ ಒಂದು ಮುತುವರ್ಜಿ ವಹಿಸಿ ಅವರ ಒಂದು ಮನವಿಗೆ ಅಥವಾ ಅವರ ಕಷ್ಟಕ್ಕೆ ನೆರವಾಗಿಲ್ಲ. ನಮಗೆ ಇಲ್ಲಿವರೆಗೂ ಅವರು ಮಾಡಿದ ಒಂದು ಸತ್ಯಾಗ್ರಹಕ್ಕೆ ಯಾವ ಅಧಿಕಾರಿನೂ ಮಾನವೀಯತೆಯಿಂದ ಸ್ಪಂದಿಸಿಲ್ಲ. ಇದು ದುರ್ದೈವದ ಸಂಗತಿ. ಅದಕ್ಕೆ ದಯವಿಟ್ಟು ಮೇಲಾಧಿಕಾರಿಗಳು, ರಾಜಕಾರಣಿಗಳು, ಸರ್ಕಾರದವರು ಅವರು ಎಚ್ಚೆತ್ತು ನಮ್ಮ ಈ ಬಡವರಿಗೆ ಆದ, ದಲಿತರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಅವರಿಗೆ ಮೂಲ ಉದ್ಯೋಗ ಮಾಡಲು ಅವರಿಗೆ ಹಣದ ಸಹಕಾರವಾಗಲಿ ಅಥವಾ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ ಅವರು ಕಲ್ಪಿಸಬೇಕು. ನಾವು ಇದು ಸೌಂದರ್ಯೀಕರಣಕ್ಕೆ ಯಾವ ಕಾಲಕ್ಕೂ ನಾವು ವಿರೋಧ ಮಾಡಿಲ್ಲ. ಅವರು ಸೌಂದರ್ಯ ಮಾಡಲಿ. ನಮ್ಗೆ ಮಾನವೀಯತೆ ಇಲ್ಲದೇ ದಬ್ಬಾಳಿಕೆಯಿಂದ ಏಕಾಏಕಿ ಅವರು ಅಂಗಡಿ ತೆರವುಗೊಳಿಸಿ ನಮ್ಮನ್ನು ಬೀದಿಗೆ ಬಿಟ್ಟಿದ್ದಾರೆ. ದಯವಿಟ್ಟು ಈ ರೀತಿ ಆಗಬಾರ್ದು. ಸರ್ಕಾರ ಕೂಡಲೇ ಸ್ಪಂದಿಸಿ ಅವರಿಗೆ ಒಂದು ನೆರವು ಕೊಡಬೇಕು, ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಡುತ್ತೇನೆ. ತಮ್ಮ ಹೆಸರು ಹೇಳಿ ಸರ್? ಮುತ್ತಂಡಂ ಕಬಾಡೆ. ಕಾನೂನು ಉಲ್ಲಂಘನೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಅನ್ಯಾಯ 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 ಬದುಕುವ ಹಕ್ಕನ್ನು ಕಸಿದುಕೊಂಡ ದುಷ್ಟ ಅಧಿಕಾರಿಗಳಿಗೆ, ಕಾನೂನು ಉಲ್ಲಂಘನೆ ಮಾಡಿದ ದುಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅನ್ಯಾಯ 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 ತಾಳಿಕೋಟೆ ಒಳಗ್ರಿ ಇವತ್ತು 24ನೇ ದಿನ ರೀ ಸರ್. 23 ದಿನ ಮುಗಿತ್ರಿ. ಅಹೋರಾತ್ರಿ ಧರಣಿ ಮಾಡಾಕತ್ತವ್ರಿ ಸರ್. ನಮ್ಮ ಧರಣಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಗೆ ನ್ಯಾಯ ಬೇಕಾಗಿದೆ. ತಾಳಿಕೋಟೆ ಒಳಗೆ ನವೆಂಬರ್ 13ನೇ ತಾರೀಕಿಗೆ ರೀ ತೆರವು ಕಾರ್ಯಾಚರಣೆ ನೆಪದೊಳಗೆ ನಮ್ಮ ಅಂಗಡಿಗಳನ್ನು ತೆಗಿತಾರೆ. ಕೋರ್ಟ್ ತಡೆಯಾಜ್ಞೆ ತೊಗೊಂಡ್ಬಂದಿದ್ದೇವ್ರಿ ಸಾಹೇಬ್ರ. ಕೋರ್ಟ್ ತಡೆಯಾಜ್ಞೆ ತೆಗೆದು ಬರೋಕ್ಕಿಂತ ಮೊದಲು ಎಲ್ಲ ಅಂಗಡಿಗಳು ಯಥಾಸ್ಥಿತಿ ಹೆಂಗಿದ್ದು ಹಾಗೆ ಇದ್ದು ರೀ ಸಾಹೇಬ್ರ. ಕೋರ್ಟ್ ತಡೆಯಾಜ್ಞೆ ಬಂದ ಮ್ಯಾಗ ಎಲ್ಲ ಅಂಗಡಿಗಳನ್ನು ಉದ್ದೇಶಪೂರ್ವಕವಾಗಿ ಎಲ್ಲ ಅಂಗಡಿಗಳನ್ನು ರೋಡಿಗೆ ಬೆಳೆಸಿದ್ರಿ. ಅವತ್ತಿನ ಹೋರಾಟ ಮಾಡತ್ತೇವ್ರಿ. ತಮ್ಮ ಸನ್ನಿಧಿಗೆ ಈಗಾಗಲೇ ಒಂದು 4-5 ಸಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮೊನ್ನೆ ನಮ್ಗೆ SP ಸಾಹೇಬರು ಕರೆದು ಮಾತಾಡ್ಯಾರ್ರಿ. ಬಟ್ ನಮಗೆ ಯಾವುದೇ ರೀತಿಯ ನ್ಯಾಯ ಇಲ್ಲಿ ತನಕ ಸಿಕ್ಕಿಲ್ಲ ರೀ ಸಾಹೇಬ್.
ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳಕ್ಕೆ ಬಂದೇವಿ. ನಮ್ಮ ಸಮಾಜದವ್ರಿ ಇನ್ನು ಕರ್ನಾಟಕ ರಾಜ್ಯ ಇದು ಏಕೀಕರಣ ಆಗಿದ್ದಿಲ್ಲ ರೀ. ಮೈಸೂರು ಪ್ರಾಂತ ಇದ್ದಾಗ ಅಲ್ಲಿ ಆ ಸ್ಥಳದೊಳಗೆ ಅವಾಗ ಊರು ಹೊರಗಿದ್ದರಿ ಸಾಹೇಬ್ರ, ನಮ್ಮ ಮಂದಿ ದಲಿತರು ಊರು ಹೊರಗಿದ್ದರಿ. ಈಗ ಅದು ಊರು ಸ್ವಲ್ಪ ನಡಬಾರ್ಕ್ ಬಂದೈತೆ ರೀ. ಎಲ್ಲ ಸೇರಿ ನಾವು ಫುಟ್ಪಾತ್ ಮ್ಯಾಗ್ನೂ ಇಲ್ರಿ, ಗಟ್ರ ಮ್ಯಾಗ್ನೂ ಇಲ್ರಿ ಸಾಹೇಬ್. ಮತ್ತು ಆ ಕಡೆ ಏನು ಆ ಕಡೆ ಮುಂದೆ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಕಟ್ಟಾರಲ್ರಿ, ಅಲ್ಲಿ ಏನು ಸೈಜಿಂದ ರೋಡ್ ಐತಲ್ರಿ, ನಮ್ಮ ಅಂಗಡಿಗಳು ಬಿಟ್ಟೆ ಆ ಸೈಜಿಂದ ರೋಡ್ ಐತ್ರಿ ಸಾಹೇಬ್ರ. ಊರಿನ ಅಭಿವೃದ್ಧಿಗಾಗಲಿ ಸೌಂದರ್ಯೀಕರಣಕ್ಕಾಗಲಿ ನಾವು ಯಾವಾಗಲೂ ಸಹಕಾರ ಕೊಟ್ಟು ನಾವೆಲ್ಲರ ಜೊತೆಗೆ ನಿಂತು ಅಣ್ಣ ತಮ್ಮರ ಹಂಗೆ ಬಂದವರು ಸಾಹೇಬ್ರ. ಆದ್ರೆ ನಮ್ಮ ಇಡೀ ನನ್ನ ಸಮುದಾಯದೊಳಗೆ ಸರ್ಕಾರಿ ನೌಕರಿ ಎಲ್ಲ ಸೇರಿ ಬೆರಳಿಕೆ ತೋರಿಸ್ರಿ ಎಲ್ಲರೂ ಕುಲಕಸಬನ್ನು ನಂಬ್ಕೊಂಡೇ ಮಾಡ್ತಿದ್ದಾರೆ. ಏನಾಗ್ತೈತೆ ರೀ, ಮೊದಲು 1965 ಕುಲಕಸಬ್ ನಮ್ಮ ಕಾಕಾದೇವ್ರು ಕುಲಕಸಬ್ ಮಾಡ್ತಾರೆ. ಅವ್ರ ಮಕ್ಕಳು ಏನು ಮಾಡ್ತೀವಿ, ನಮಗೊಂದು ಸ್ವಲ್ಪ ಕಂಪ್ಯೂಟರ್ ಜ್ಞಾನ, ಒಂದು ಸ್ವಲ್ಪ ಮೊಬೈಲ್ ರಿಪೇರಿ ಅವು ಇವು ನಾವು ಸಮಾಜ ಕಲ್ಯಾಣ ಕಡೆ ಅಂತ ಈ ಕೌಶಲ್ಯ ಅಭಿವೃದ್ಧಿದೊಳಗೆ ಟ್ರೈನಿಂಗ್ ತೊಗೊಂಡು ಅವು ಇವು ದಂದಾಪಾನಿ ಮಾಡ್ಕೋತ ಅಲ್ಲೇ ಹೊಂಟೇವು ಸಾಹೇಬ್ರು. ಎಲ್ಲ ಸೇರಿ 7x7 ಅಂಗಡಿ ಅದಾವ್ರು ಸಾಹೇಬ್ರು. ಈಗೊಮ್ಮೆ 2001 ರಾಕೇಶ್ ಸಿಂಗ್ ಸಾಹೇಬರು ನಾವು ಈಗೊಮ್ಮೆ ಹಿಂಗೆ ನಮ್ಮ ಮೇಲೆ ಇದಾದಾಗ 24 ದಿನ ಹೋರಾಟ ಮಾಡಿದ್ರು ಸಾಹೇಬ್ರು. ಅವಾಗೂ ಅವ ರಾಕೇಶ್ ಸಿಂಗ್ ಸಾಹೇಬ್ ಇಬ್ರು ಬಂದು ಒಂದು ಆದೇಶ ಮಾಡ್ಯಾರಿ. ಅದನ್ನು ಲಗತ್ತೂ ನಾವು ನಿಮ್ಗೆ ಹಚ್ಚಿ ಕೊಟ್ಟರು ಸಾಹೇಬ್ರು. ಏನಂತೇಳಿ ಅಲ್ಲಿ ಮಳಿಗೆ ಕಟ್ಟಿ ಕೊಡ್ರಿ ಅವ್ರಿಗೆ, ಅದರಿಂದ ಪುರಸಭೆಗೆ ಆದಾಯನೂ ಬರ್ತೈತಿ ಅಂತೇಳಿ ಇದು ಮಾಡಿದ್ರು. ಅದು ಯಾವುದೂ ಪ್ರಮಾಣಕ್ಕೆ ಬಂದಿಲ್ಲ ರೀ. ಮತ್ತೊಬ್ಬರು ನಮ್ಮವ್ರಿಗೆ ಇಡೀ ನಮ್ಮ ಸಮುದಾಯಕ್ಕೆ ಆವಾಗಿನ ಟೈಮಿಗೆ ಅಷ್ಟು ಜ್ಞಾನನೂ ಇದ್ದಿದ್ದಿಲ್ಲ, ಹೋರಾಟ ಮಾಡೋ ಶಕ್ತಿನೂ ಇದ್ದಿದ್ದಿಲ್ಲ ರೀ ಸಾಹೇಬ್ರು. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದೊಳಗೆ ನಮಗೊಂದು ಅದೇ ಶಾಶ್ವತವಾಗಿ ಒಂದು ಪರಿಹಾರ ಕೊಟ್ಟು ಬದುಕುವಂಗೆ ಆಗಲಿ ರೀ ಸಾಹೇಬ್ರು. ನಮ್ದು ಅಷ್ಟೇ ಐತಿ. ಇಷ್ಟು ದಿನ ಆದರೂ ನಮ್ಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ನಾವೀಗ ಶನಿವಾರ ತನಕ ನಿಮ್ಮ ನ್ಯಾಯದ ಸಲುವಾಗಿ ಕಾಯಕತ್ತೇವ್ರಿ. ಇಲ್ಲ ಅಂದ್ರೆ ನಮಗೆ ಬೇರೆ ಯಾವುದೂ ದಾರಿ ಇಲ್ಲ ರೀ ಸಾಹೇಬ್ರ. ನಾವು ರವಿವಾರ ದಿನ ಬೆಳಗ್ಗೆ ಒಂದು ಬಾಬಾ ಸಾಹೇಬ್ರ ಫೋಟೋಕ್ಕೊಂದು ಹಾರಾಯಿಕೆಯಲ್ಲಿ ಅಮರನ ಉಪವಾಸ ಕೂಡ್ಬೇಕಂತೇಳಿ ನಾವೆಲ್ಲರೂ ಇಚ್ಛೆ ಮಾಡ್ಯಾವ ಸರ್. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಪರ್ಯಾಯ ವ್ಯವಸ್ಥೆ ಕೇಳದಿದ್ದೀರಿ ಅಲ್ಲಿ ಪಕ್ಕದಲ್ಲಿ ಏನಾದರೂ ಇಲ್ಲಿ ಅದೇ ಜಾಗದಲ್ಲಿ ಸಾಹೇಬ್ರೆ ನಮ್ಮ ದಂದಪ್ಪನಿ ನಮ್ಮ ಮಂದಿ ಬಸ್ ಸ್ಟ್ಯಾಂಡಿಗೆ ಬಂದವರು ಬೂಟ್ ಪಾಲಿಶ್ ಮಾಡ್ಕೊಂಡು ಹೋಗ್ತಾರೆ ಸಾಹೇಬ್. ಅಲ್ಲಿರೋ ಒಟ್ಟು 23 ಅಂಗಡಿ ಒಳಗೆ 19 ಸಮಗಾರಕ್ಕೆ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟು ಅಂಗಡಿಗಳಿದಾವೆ ರೀ. ಅಲ್ಲಿ ಅದ್ರೊಳಗೆ ಒಂದು ಮೋರ್ ದೆನ್ 60% ಅಲ್ಲಿ ಎಲ್ಲರೂ ಚರ್ಮ ಕಾರ್ಯಕ್ಕೆ ಸಂಬಂಧಪಟ್ಟವ್ರು ಇದ್ದಾರೆ. ಇನ್ನೊಂದು 40ರಷ್ಟು ಏನಾಗ್ಯವ್ರು ಒಂದಿಷ್ಟು ಮೊಬೈಲ್ ಅಂಗಡಿ ಇದಾವೆ, ಒಂದೆರಡು ಕಂಪ್ಯೂಟರ್ ಅಂಗಡಿ ಇದಾವೆ ಸರ್. ಇದ್ದಿದ್ದು ವಾಸ್ತವ ರೀ. ನಾವೇನಂತೀವಿ ಸಾಹೇಬ್ರೆ, ನಮ್ಗೆ ಅಲ್ಲೇ ಒಂದು ಬದುಕಕ್ಕೆ ಹಕ್ಕನ್ನು ದಯವಿಟ್ಟು ನೀವು ಮಾಡಿಕೊಡ್ರಿ ಸಾಹೇಬ್ರ ಅಂತೇಳಿ ವಿನಂತಿ ಮಾಡಿ. ಈಗಾಗಲೇ ಲ್ಯಾಂಡ್ ಆರ್ಮಿ ಇದೆ. ಆ ಲ್ಯಾಂಡ್ ಆರ್ಮಿ ಅದೇ ರೀ, ಅದು 2001 ರಾಕೇಶ್ ಸಿಂಗ್ ಅವರು ಇದು ಅದೆಲ್ಲ ಲ್ಯಾಬ್ಸ್ ಹೋಗ್ಬಿಟ್ಟಿದೆ, ಅದು ಹೋಗ್ಬಿಟ್ಟಿದೆ, ಅದು ಯೂಸ್ ಮಾಡಿಕೊಂಡಿಲ್ಲ ಫಂಡ್. ಆದೇಶಕ್ಕೊಂದು ಬೆಲೆ ನೀವೆಲ್ಲರೂ ಈ ರಾಜ್ಯದ ಜಿಲ್ಲೆಯ ನಾಗರಿಕರ ಸರಿಯಾ, ಮತ್ತೆ ತಾವೆಲ್ಲ ಒಂದು ಹಿಂದುಳಿದ ಆದರೆ ಪರಿಶಿಷ್ಟ ಜಾತಿ ಸಮಾಜಕ್ಕೆ ಸೇರಿಯವರು, ಬಡವರು. ಸೊ ನಿಮ್ಮ ಮೇಲೆ ನಮಗೆ ಬಹಳಷ್ಟು ಕಾಳಜಿ ಇದೆ. ಸೊ ಆ ರೀತಿ ಒಂದು ಪರ್ಯಾಯ ವ್ಯವಸ್ಥೆ ಅದು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಸ್ಥಳದಲ್ಲಿ ಗುರುತಿಸಿ ಕೊಡಬೇಕು. ನಾನು ಈಗಾಗಲೇ AC ಇರಲಿ, ತಹಸೀಲ್ದಾರ್, ಚೀಫ್ ಆಫೀಸರ್, PD, DUTC ಎಲ್ಲರಿಗೂ ಹೇಳಿದ್ದೀನಿ ಸರಿಯಾ. ಈಗ ಅವರು ಕೂಡ ಒಂದೆರಡು ಸಹ ಹುಡುಗಿದ್ದಾರೆ. ಅದು ಆದರೆ ನಿಮ್ಮ ಈಗ ಉದಾಹರಣೆಗೆ ಆಪೋಸಿಟಲ್ಲಿ ಅಂಗಡಿಯಲ್ಲಿ ಪ್ರತಿ ಅಂಗಡಿಯನ್ನು 2 ಆಗಿ ಮಾಡಿ ಒಬ್ಬೊಬ್ರು ಕೊಡ್ತೀವಿ ಹೇಳಿದ್ದೀವಿ. ಹಳ್ಳಿ ಕೆಳಗೆ ಎಷ್ಟು ಅಂಗಡಿ ಇದೆ? 4, 2, 8 ಅಂಗಡಿಗಳು ಅಲ್ಲಿ ಕೊಡಬಹುದು ಸರಿಯಾ. ಆ ಥರ ತಾವುಗಳು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮಗೆ ಕೈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಲ್ವಾ ರೀ. ಒಂದೇ ಸೆಕೆಂಡ್ ಸರ್, ಸಂದಿಗಂಧದಲ್ಲಿ ಕೊಟ್ಟರೆ ಅವ್ರಿಗೆ ಬಿಸ್ನೆಸ್ ಆಗಲ್ಲ ಸರ್. ಒಂದು ಅಲ್ಲಿ ಪಕ್ಕದಲ್ಲಿ ಬಸವೇಶ್ವರ ಸರ್ಕಲ್ ಇದೆ ಸರ್, ಸೊ ಚೆನ್ನಾಗಿದೆ ಸರ್. ಅಲ್ಲಿ ಕೆಲವೊಂದು ಪ್ಲೇಸ್ ಇದೆ, ಅಲ್ಲಿ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನೀವು ಮಾತಾಡ್ರಿ. ಸರ್ಕಲಲ್ಲಿ ಇದನ್ನು ಹೇಳ್ತಾರೆ. ಇವರು ಸಾಹೇಬ್ರು ಬಂದು ಹೋಗ್ಯಾರ ಸರ್, ಯಥಾಸ್ಥಿತಿ ನೋಡ್ಕೊಂಡು ಬಂದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇವ್ರು ಬಂದು ಹೋಗ್ಯಾರ, ಅಲ್ಲಿ ಏನು ಸಾಹೇಬ್ರು ಬಂದು ಹೋಗ್ಯಾರಿ. ನಮ್ಮ ಸಾಹೇಬರು ಫೋನ್ ಮಾಡಿ ಲೀಡ್ಕರ್ ಅದು ಕರ್ನಾಟಕದ ಅಂಗಸಂಸ್ಥೆ. ಲೀಡ್ಕರ್ ಕೋಕಾನಿಯಲ್ಲಿ ಕೊಟ್ಟಿದ್ದಾರೆ ಸರ್ ಅವ್ರಿಗೆ, ಅದನ್ನೇ ಅವ್ರು ಅಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ ಸರ್. ಲೀಡ್ಕರ್ ಅಂತಂದ್ರೆ ಬೀದಿ ಮೇಲೆ ಇಡಬೇಕಂತಾನೆ ಕಾನೂನು ಇದೆ ಸರ್. ಇನ್ನೊಂದು ಯಾವ ಉದ್ದೇಶಕ್ಕೆ ಲೀಡ್ಕರ್ ಟೀ ಅಂಗಡಿ, ಫೋನ್ ಅಂಗಡಿ, ಬೇರೆ ಬೇರೆ ಅಂಗಡಿ ಎಲ್ಲ ಇಟ್ಕೊಂಡು 40% ಇದೆ ಅಂತ ಅವರು ಸರ್. ಇನ್ನೊಂದು ಅಂತಂದ್ರೆ ಸುಧಾರಿಸ್ಕೊಂಡು 19 ಜನದಲ್ಲಿ ನಾವು 14 ಮಂದಿ ಚಪ್ಪಲಿ ಮಾಡ್ತೇವೆ ಸರ್. ಬೂಟ್ ಪಾಲಿಸ ಚಪ್ಪಲ್ ಮಾಡೋದು ಬಿಟ್ಟು ನಮಗೇನು ಬರೋದೇ ಇಲ್ಲ. ರಾಘವೇಂದ್ರ, ಈಗ ಸಾಹೇಬ್ರು ತಮ್ಗೆ ಹೇಳಿದ್ರು, ಈಗ ಅಲ್ಟರ್ನೇಟ್ ಏನು ಮಾಡಿ ನಮಗೆ ಎಲ್ಲಿ ಅವಶ್ಯಕತೆ ಅದ ಆ ಆಸ್ತಿ ಸರ್ಕಾರ ಆಸ್ತಿ ಇದ್ರೆ ನಾವು ಮಾಡ್ಕೊಡ್ತೀವಿ, ಎರಡನೇದು ಮುಂದಿನ ಅಂಗಡಿಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಕೊಂಡು ಒಂದು ಅಭಿಪ್ರಾಯ ಕೊಡ್ರಿ. ಅದಕ್ಕೆ ಏನಿಲ್ಲ ಸರ್, ಚರ್ಚೆ ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ. ಭಾಳ ದಿವಸ ಚರ್ಚೆ ನಡ್ಗತ್ತಿದೆ, ಇದೇ ನಡ್ಗೋದು ಸಾಯ್ಲತ್ತದ, ಹೆಣ್ಣು ಮಕ್ಕಳೆಲ್ಲ ಸಾಯ್ಲತ್ತಾರ. ಇದಕ್ಕೆ ಒಂದೇ ಒಂದು ಪರ್ಯಾಯ, ಯಥಾಸ್ಥಿತಿ ಕಾಯ್ದ್ರೆ ನಾವು ಧರಣಿ ಹಿಂದೆ ತಗೋತೀವಿ. ಇಲ್ಲ ಅಂತಂದ್ರೆ ಅಲ್ಲೇ ಸತ್ತು ಎಲ್ಲಿ ನಮ್ಮ ಡಬ್ಬಾ ಅಂಗಡಿಗಳು ಇದ್ದಾರಲ್ಲ, ಈಗ ಆಲ್ರೆಡಿ ಪ್ರಿಂಟ್ ಕಟ್ಟಿಸ್ಕೊಟ್ಟಾರಿ ಸರ್ ಗೌರ್ಮೆಂಟ್ದಿಂದ. ಬಸವೇಶ್ವರ ಸರ್ಕಲ್ ಅಂಗಡಿ ಸಾಯ್ತು 10 ವರ್ಷ ಆದ್ರೂ ತೆಗಿಯಾಕ
ಮಾಡ್ತಾರೆ, ಅವಾಗ ಡೆವಲಪ್ ಆಗುತ್ತೆ. ಇಲ್ಲ ಡೆವಲಪ್ ಆಗಲಿ ಸರ್, ನಾವು ಬ್ಯಾಡ ಅನ್ನೋದಿಲ್ಲ. ಡೆವಲಪ್ ಆದಷ್ಟು ನಮ್ಮ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ ಸರ್. ಅದೇ ರೀ, ಈಗ ನಿಮಗೆ ಅನುಕೂಲ ಆಗಬೇಕು. ಇಲ್ಲ ಜಾಗದು ಫುಟ್ಪಾತ್ ಮೇಲೂ ಇಲ್ಲ, ಗಟರ್ ಮೇಲೂ ಇಲ್ಲ ರೀ, ಎರಡದ್ರ ಮಧ್ಯದಲ್ಲಿ ಅದು ಓಪನ್ ಸ್ಪೇಸ್ ಅದ ರೀ ಸರ್. ನೀವು ರೆಕಾರ್ಡ್ ಬೇಕಾದ್ರೆ ನೋಡ್ರಿ, ದಯಮಾಡಿ ನಿಮ್ಗೆ ಅವೆಲ್ಲ ತಂದು ಕೂಡ ಕಾಪಿ ಹಚ್ಚಿರಲ್ಲ, ಅವೆಲ್ಲ ನೀವು ಪರಿಶೀಲನೆ ಮಾಡಿ ದಯಮಾಡಿ. ಈ ತರ ನೀವು ನೋಡ್ರಿ, ಸೌದಾಗರ ಸಾಹೇಬ್ರಿಗೆ ನಾವು ಎದುರಿಗೆ ಹೋಗಿವ್ರಿ, ವಿಡಿಯೋ ಮಾಡ್ತಾ ಇದ್ದೀವ್ರಿ. ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರ್ರಿ ಅವರು, ಸ್ಟೇ ಆರ್ಡರ್ ತೊಗೊಂಡ್ಬಂದಾರ ಅವ್ರಿಗೆ ಹಳ್ಳಿ ಸಮಾಜದವರು, ನೀನು ಅಲ್ಲಿಗೆ ಕೆಲಸ ನಿಂದ್ರಸಂದ ಮೇಲೆ 21 ಅಂಗಡಿ ಫಾಸ್ಟ್ ಆಗಿ ಮತ್ತೆ JCB ತಂದು ಹೊಡೆದು ಬಿಡ್ತಾರಂದ್ರೆ ಏನ್ ನ್ಯಾಯ ಏನದ ರೀ ಸರ್? ನೀವೇ ಹೇಳಿ ಸರ್. ನಾವು ದಂಧೆ ಮಾಡೋದಿಲ್ರಿ, ಯಾರಿಗೂ ನುಕ್ಸಾನ್ ಮಾಡೋದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ, ಆದ್ರೆ ನಮ್ಮಷ್ಟಕ್ಕೆ ನಾವು ಸಾಯ್ಲಿಕ್ಕೆ ತಯಾರಿದ್ದೀವಿ ಸರ್. ಅದಕ್ಕೆ ಏನಾದ್ರೂ ನೀವು ಪರಿಹಾರ ನಾವೆಲ್ಲ ರೀ ಅಮಲು ಇವು ಅಂಗಡಿಗಳಿಂದ ಪಬ್ಲಿಕ್ ಏನು ನಷ್ಟ ಇಲ್ಲ, ಯಾವುದೇ ಏನೂ ಇಲ್ಲ ಇಲ್ಲ, ಏನಿಲ್ಲ ಸರ್. ಡಿಪೋದವ್ರು ಏನ್ ಹೇಳ್ತಾರೆ, ಈ ಅಂಗಡಿಯಿಂದ ಏನು ನಮ್ಗೆ ಏನು ತೊಂದ್ರೆ ಇಲ್ಲ, ಹೇಳ್ತಾರೆ ಸರ್. ರೈಟಿಂಗ್ ಎಲ್ಲ ಕೊಟ್ಟಾರ ಸರ್. ಮತ್ತೆ ಅಂತ ಇದು ಮಾಡೋದಂದ್ರೆ ಮತ್ತೆ ಇನ್ನೂ ವಿಚಾರ ಮಾಡೋದು ಅಂದ್ರೆ ಏನು ಸತ್ತ ಮೇಲೆ ವಿಚಾರ ಮಾಡಿದ್ರಿ ಸರ್? ಸ್ವಲ್ಪ ತಡಿ ಅಂತ ನಿಮ್ ಪ್ಯೂನ್ ಹೇಳ್ತಾನೆ, ನನಗೆ ತಾಳ್ಕೊಳಿಕ್ ಆಗ್ಲಿಲ್ಲ ಅಂದ್ರು ಅದೇ ದಿವ್ಸ ನಾ ಭೇಟಿಯಾಗಿ ಅವ್ರು ಆದೇಶ ಮಾಡ್ಯಾರ ಇಲ್ಲಿ ಕೇಳ್ರಿ ಸರ್. ನಮ್ಮ ಮುಂದೆ ವಿಡಿಯೋ ಅದ ರೀ. ಸಾಹೇಬ್ರು ಹೇಳ್ತಾ ಇದ್ದಾರೆ, ಈಗ ಹಿಂದೆ ಅವರು ವಿದೌಟ್ ಪರ್ಮಿಷನ್ಸ್ ಮತ್ತು ಅದೇ ರೀತಿ ಇಟ್ಕೊಂಡಿದ್ರು. ಈಗ ಅಲ್ಲಿ ಅವಕಾಶ ನಮಗೆ ರಸ್ತೆ ಇರುವುದರಿಂದ ಅವಕಾಶ ಆಗ್ತಾ ಇಲ್ಲ. ಈಗ ಸಾಹೇಬ್ರು ಇವರಿಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಈ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕಾದ್ರೆ ಮುಂದೆ ಯಾವುದೇ ರೀತಿ ಇವ್ರಿಗೆ ತೊಂದರೆ ಆಗಬಾರ್ದು, ಮುಂದೆ ಭವಿಷ್ಯದಲ್ಲಿ ಅವ್ರ ಉದ್ಯೋಗ ಚೆನ್ನಾಗಿ ನಡೀಬೇಕು. ಸಂಧಿಯಲ್ಲಿ ಕೊಡ್ತಾ ಇಲ್ಲ, ನಿಮಗೆ ಏನ್ ರಸ್ತೆ ಅದ ಅದ್ರ ಅಪೋಸಿಟ್ ಆಗಿ ಕಾಂಪ್ಲೆಕ್ಸ್ ಇರೋದ್ರಿಂದ ಅದು ಫ್ರಂಟ್ ಆಫ್ ಬಸ್ ಸ್ಟ್ಯಾಂಡ್ ಅದ ಸರ್. ನಾವು ಒಪ್ಕೋತೀವ್ರಿ, ಇದಕ್ಕೆ ನೀವು ಪರ್ಮನೆಂಟ್ ಆಗಿ ನಮ್ಗೆ ಸೊಲ್ಯೂಷನ್ ಕೊಡಿಸ್ತೀರ ಅಂತ ನಾವು ಒಪ್ಕೋತೀವಿ. ಅಲ್ಲಿವರೆಗೆ ಅವೇ ಡಬ್ಬಗಳನ್ನ ಇಟ್ಕೊಂಡು ಉದ್ಯೋಗ ಮಾಡ್ಲಿಕ್ಕೆ ಬೇಗ ನಾವು ಕಂಡಿಡಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.